ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸರಣಿ ವಿಡಿಯೋಗಳನ್ನು ಮಾಡಲಾಗಿದ್ದು, ವಿಡಿಯೋಗೆ ಸಂಬಂಧಪಟ್ಟಂತೆ ಪಾರ್ಟ್ 1ಇಂದ ಪಾರ್ಟ್ 6ವರೆಗೂ ಈಗಾಗಲೇ ವಿಡಿಯೋ ಸರಣಿಗಳನ್ನು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನಾಕೋಶವನ್ನು ಬಿಡಿಸಲಾಗಿದ್ದು, ಅವುಗಳನ್ನು ಯಾರು ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ಈ ಒಂದು ವಿಡಿಯೋ ಪಾರ್ಟ್ 7 ಆಗಿರುತ್ತೆ. ಸೊ ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇದೆ. ಜಾಯಿನ್ ಆಗೋದ್ರ ಮುಖಾಂತರ ನಮ್ಮ ಜೊತೆ ಟಚಲ್ಲಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಭಾರತದ ಇತಿಹಾಸದ ಪ್ರಶ್ನಕೋಶ ಅಥವಾ ಅಧ್ಯಾಯ 4 ಅಲ್ಲಿ ಅಲ್ವಾ, 4ನೇ ಅಧ್ಯಾಯದಲ್ಲಿ 4.4 ಇದು 4.4 ಈ ಒಂದು ಸಬ್ ಟಾಪಿಕ್ ಏನಿದೆ, ಕುಶಾನರನ ಕುರಿತಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ 6 ವಿಡಿಯೋದಲ್ಲಿ ಮೌರ್ಯರನ್ನ ಕುರಿತಾಗಿ ಮತ್ತು ಅವರ ಒಂದು ಆಡಳಿತ ಅಲ್ವಾ, ರಾಜಕೀಯ ಸ್ಥಿತಿಗತಿಗಳು ಮತ್ತು ಕಲೆ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ವಿಚಾರಗಳನ್ನು ಕುರಿತಾಗಿ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಕುಶಾನರನ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕುಶಾನರು ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾವು ಮೊದಲನೇದಾಗಿ ನೋಡೋದಾದರೆ, ಕುಶಾನರು ಮೂಲತಃ ಯಾವ ಒಂದು ಬುಡಕಟ್ಟಿಗೆ ಸೇರಿದವರು ಅಂದರೆ ಯೂಚಿ ಬುಡಕಟ್ಟಿಗೆ ಸೇರಿದವರು. ಇವರು ಈ ಒಂದು ಬುಡಕಟ್ಟಿಗೆ ಸೇರಿದಂತಹ ಅಲೆಮಾರಿ ಜನಾಂಗದವರಾಗಿರ್ತಾರೆ. ಇವರು ಎಲ್ಲಿ ವಾಸವಾಗಿದ್ರು ಅಂದರೆ ಚೀನಾದಲ್ಲಿ ವಾಸವಾಗಿರ್ತಾರೆ. ಇವರಿಗೆ ಊಣರಂತಹ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ತಮ್ಮ ತಾಯ್ನಾಡಿಂದ ಹೊರಗಾಗ್ತವೆ. ಅನಂತರದಲ್ಲಿ ಕುಶಾನರು ಬ್ಯಾಕ್ಟ್ರಿಯಾವನ್ನು ಆಕ್ರಮಣ ಮಾಡ್ತಾರೆ. ಅನಂತರ ಕಾಬೂಲ್ ಕಣಿವೆಗೆ ಬಂದು ಮತ್ತು ಗಾಂಧಾರವನ್ನು ವಶಪಡಿಸ್ಕೊತಾರೆ. ಕಾಬೂಲ್ ಕಣಿವೆಗೆ ಬಂದು ಇವರೇನು ಮಾಡ್ತಾರೆ, ಅನಂತರ ಗಾಂಧಾರವನ್ನು ವಶಪಡಿಸ್ಕೊಳ್ತಾರೆ. ಸುಮಾರು ಸಾಮಾನ್ಯ ಶಕ 40ರ ಹೊತ್ತಿಗೆ ಇವರು ಶಕ, ಗ್ರೀಕ್ ಮತ್ತು ಇತರರನ್ನು ಸ್ಥಳಾಂತರಿಸಿ ಸಿಂಧು ಮತ್ತು ಗಂಗಾ ನದಿ ಬಯಲಿನ ಪ್ರದೇಶದ ಮೇಲೆ ಸಂಪೂರ್ಣವಾಗಿ ತಮ್ಮ ಒಂದು ಹಿಡಿತವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಕುಶಾನರ ಒಂದು ಅವಧಿ ಕೇವಲ ಒಂದು ರಾಜಕೀಯ ಐಕ್ಯತೆಯ ಕಾಲವಾಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಆಡಿದೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಹಾಗಾದರೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಕುಶಾನರಿಗೆ ಸಂಬಂಧಪಟ್ಟಂತ ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಕುಶಾನರ ಮೂಲ ಸ್ಥಳ ಯಾವುದು? ಕುಶಾನರ ಮೂಲ ಸ್ಥಳ ಚೀನಾ ದೇಶ. ಎರಡನೇ ಪ್ರಶ್ನೆ, ಕುಶಾನರ ಮೊದಲ ಅರಸ ಯಾರು? ಕುಶಾನರ ಮೊದಲ ಅರಸ ಕುಜಲ ಕಾಡ್ಫೈಸಸ್. ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂದರೆ ಕಾನಿಷ್ಕ ಕುಶಾನರ ಪ್ರಸಿದ್ಧ ಅರಸ. ಕಾನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿ ಯಾರು ಅಂದರೆ ಪಾಂಚೌ. ಕಾನಿಷ್ಕನನ್ನು ಸೋಲಿಸಿದಂತಹ ಚೀನಿ ಸೇನಾನಿ ಯಾರು ಅಂದರೆ ಪಾಂಚೌ. ಕಾನಿಷ್ಕನ ರಾಜಧಾನಿ ಯಾವುದು? ಕಾನಿಷ್ಕನ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ. ಕಾನಿಷ್ಕನ ರಾಜಧಾನಿಯಾಗಿತ್ತು.
6ನೇ ಪ್ರಶ್ನೆ, ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ಕಾನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬರೆದಂತಹ ವ್ಯಕ್ತಿ ಯಾರು? ಅಶ್ವಘೋಷ. ಅಶ್ವಘೋಷ. ನೆಕ್ಸ್ಟ್, 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರ ನೀಡ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ಇಲ್ಲಿ 1ನೇ ಪ್ರಶ್ನೆ ನೋಡಿ, 4ನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಮತ್ತು ಯಾವಾಗ ನಡೆಸಲಾಯಿತು? 4ನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಅಂತಂದರೆ, ಬೌದ್ಧ ಧರ್ಮದಲ್ಲಿ ತಲೆದೋರಿದ್ದಂತಹ ವಿವಾದಗಳನ್ನು ಪರಿಹರಿಸುವ ಸಲುವಾಗಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಲಾಯಿತು. ಹಾಗಾದರೆ ಯಾವಾಗ ನಡೆಸಲಾಯಿತು? ಕ್ರಿಸ್ತ ಶಕ 102ರಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಲಾಯಿತು. 2ನೇ ಪ್ರಶ್ನೆ, ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಾನಿಷ್ಕನು ಕೈಗೊಂಡ ಕ್ರಮಗಳು ಯಾವುವು? ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತಾನೆ ಕಾನಿಷ್ಕ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಅಂತಂದರೆ, ಮೊದಲನೇದಾಗಿ ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳು ಮತ್ತು ಮಠಗಳನ್ನು ಈತ ನಿರ್ಮಾಣ ಮಾಡ್ತಾನೆ. ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳು ಮತ್ತು ಮಠಗಳನ್ನು ಈತ ನಿರ್ಮಾಣ ಮಾಡ್ತಾನೆ. ಯಾರು? ಕಾನಿಷ್ಕ. 2ನೇದಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್, ಟಿಬೇಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳಿಸ್ತಾನೆ. ಇವು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಕಾನಿಷ್ಕ ಕೈಗೊಂಡಂತಹ ಪ್ರಮುಖ ಕ್ರಮಗಳಾಗಿತ್ತು. ನೆಕ್ಸ್ಟು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ, ಅಥವಾ ಲಾಂಗ್ ಕ್ವಶನ್ಸ್ ಇದೆ, ನೋಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟು. ಕುಶಾನರು ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥ ಪ್ರತಿ ಒಂದು ಲೆಸನಲ್ಲೂ ಒಬ್ಬೊಬ್ಬ ವ್ಯಕ್ತಿ, ಒಬ್ಬೊಬ್ಬ ಅರಸ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿರ್ತಾನೆ, ಪ್ರಸಿದ್ಧ ಅರಸನಾಗಿರ್ತಾನೆ. ಸೊ ಹಾಗೆ ಕುಶಾನರಲ್ಲೂ ಕೂಡ ಕಾನಿಷ್ಕ ತುಂಬ ಪ್ರಸಿದ್ಧ ಅರಸ. ಹಾಗಾದರೆ ಕಾನಿಷ್ಕನ ಸಾಧನೆಗಳು ಏನು? ಕಾನಿಷ್ಕನ ಸಾಧನೆಗಳು ಯಾವುದು? ಕಾನಿಷ್ಕ ಕುಶಾನರ ಅತ್ಯಂತ ಶ್ರೇಷ್ಠ ದೊರೆ. ಕಾನಿಷ್ಕನಿಗೆ ಕ್ರಿಸ್ತ ಶಕ 78ರಲ್ಲಿ ಸಿಂಹಾಸನಾರೋಹಣವಾಯಿತು. ಕಾನಿಷ್ಕನನ್ನು ಶಕಯುಗದ ಸ್ಥಾಪಕ ಎಂದು ಕರೆಯುತ್ತಾರೆ. ಪುರುಷಪುರ ಅಥವಾ ಪೆಶಾವರ ಕಾನಿಷ್ಕನ ರಾಜಧಾನಿ. ಹಾಗಾದರೆ ಕಾನಿಷ್ಕನ ಸಾಧನೆಗಳನ್ನು ನಾವು ಮುಖ್ಯವಾಗಿ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಉತ್ತರ ಭಾರತದ ದಿಗ್ವಿಜಯಗಳನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ, ಕಾನಿಷ್ಕನು ದಿಗ್ವಿಜಯಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ? ಇನ್ನಷ್ಟು ವಿಸ್ತಾರವನ್ನು ಮಾಡ್ತಾನೆ. ಮೊದಲಿಗೆ ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಕಾನಿಷ್ಕಪುರ ಎಂಬಂಥ ಒಂದು ನಗರವನ್ನು ಆತ ನಿರ್ಮಾಣ ಮಾಡ್ದ. ಮೊದಲಿಗೆ ಕಾಶ್ಮೀರವನ್ನು ಗೆದ್ದುಕೊಂಡಂಥ ಕಾನಿಷ್ಕ ಕಾಶ್ಮೀರದಲ್ಲಿ ಕಾನಿಷ್ಕಪುರ ಎಂಬ ನಗರವನ್ನು ನಿರ್ಮಿಸಿದನು. ಇದು ಇಂದು ಶ್ರೀನಗರ ಅಂತೇಳಿ ಹೆಸರುವಾಸಿಯಾಗಿದೆ, ಅಥವಾ ಶ್ರೀನಗರ ಅಂತೇಳಿ ಇದನ್ನು ಕರಿತೀವಿ. ಕಾನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ವಶಪಡಿಸ್ಕೊಳ್ತಾನೆ. ಕಾನಿಷ್ಕ ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ಕೂಡ ವಶವನ್ನು ಮಾಡ್ಕೊಳ್ತಾನೆ. ಅದರ ಜೊತೆಯಲ್ಲಿ ಪಂಜಾಬ್, ಮಥುರಾಗಳ ಶಕಸತ್ರಪರ ಮೇಲೂ ಕೂಡ ಸರಣಿ ಯುದ್ಧಗಳನ್ನು ಮಾಡಿ ಅವರನ್ನು ಕೂಡ ಸೋಲಿಸಿದನು. ಪಂಜಾಬ್ ಮತ್ತು ಮಥುರಾಗಳ ಶಕ ಮತ್ತು ಸತ್ರಪರ ಮೇಲೆ ಕೂಡ ಒಂದೇ ಸಮನಾಗಿ ಯುದ್ಧಗಳನ್ನು ಮಾಡಿ ಏನು ಮಾಡ್ತಾನೆ? ಅವರನ್ನು ಕೂಡ ಸೋಲಿಸಿದನು. ಇದು ಕಾನಿಷ್ಕನ ಉತ್ತರ ಭಾರತದ ದಿಗ್ವಿಜಯ. ಸೆಕೆಂಡ್ ಒನ್ ನೋಡೋಣ, ಚೀನಾದ ಮೇಲೆ ಯುದ್ಧ. ಕುಶಾನರ ಅರಸರು ಚೀನಾದ ಅರಸರಿಗೆ ನೀಡುತ್ತಿದ್ದಂತಹ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಕಾನಿಷ್ಕ ಚೀನಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಇವರೆಲ್ಲಿ ವಾಸವಾಗಿದ್ರು? ಮೊದಲು ಚೀನಾದಲ್ಲಿ ವಾಸವಾಗಿದ್ರು. ಅಲ್ಲಿ ಏನು ಮಾಡ್ತಾರೆ? ಊಣರಂತಹ ಪ್ರಬಲ ಬುಡಕಟ್ಟುಗಳು ಅವರನ್ನು ತಮ್ಮ ತಾಯ್ನಾಡಿಂದ ಹೊರಗೆ ತಳ್ತಾರೆ. ಅನಂತರದಲ್ಲಿ ಇವರಿಗೆ ಕಪ್ಪ ಕಾಣಿಕೆಗಳನ್ನು ಚೀನಾದ ಅರಸರಿಗೆ ಕುಶಾನರು ನೀಡಬೇಕಾಗಿರುತ್ತೆ. ಸೊ ಅವುಗಳನ್ನು ಏನು ಮಾಡ್ತಾನೆ? ಕಾನಿಷ್ಕ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾನೆ. ಸೊ ಅನಂತರದಲ್ಲಿ ಏನಾಗುತ್ತೆ? ನಿಲ್ಲಿಸಿ
ಚೀನಾದ ಮೇಲೆ ದಾಳಿಯನ್ನು ಈತ ಮಾಡ್ತಾನೆ. ಆದರೆ ಚೀನಾದ ಸೇನಾನಿಯಾದಂತಹ ಪಾಂಚವ್ ಕಾನಿಷ್ಕನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಆದಾಗ್ಯೂ ಕೂಡ ಏನಾಗುತ್ತೆ, ಕಾನಿಷ್ಕನು ಮತ್ತೊಮ್ಮೆ ಚೀನಾದ ಮೇಲೆ ದಾಳಿ ಮಾಡಿ ಚೀನಾದ ಹೊಸ ಸೇನಾನಿಯಾದಂತಹ ಪಾನ್ ಚಿಯಾಂಗ್ನನ್ನು ಸೋಲಿಸಿ ಚೀನಾದ 3 ಪ್ರಾಂತ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಮೊದಲನೇ ಬಾರಿಗೆ ಚೀನಾದ ಸೇನಾನಿ ಪಾಂಚವ್ ಏನು ಮಾಡ್ತಾನೆ, ಕಾನಿಷ್ಕನನ್ನೇ ಸೋಲಿಸ್ತಾನೆ. ಅನಂತರ ಮತ್ತೆ ಯುದ್ಧವನ್ನು ಮಾಡಿ ಚೀನಾದ ಮೇಲೆ ಏನು ಮಾಡ್ತಾನೆ, ಚೀನಾದ ಹೊಸ ಸೇನಾನಿಯಾದಂಥ ಪಾನ್ ಚಿಯಾಂಗ್ನನ್ನು ಇವರು ಕಾನಿಷ್ಕ ಸೋಲಿಸಿ ಕಾಶ್ಗರ್, ಯಾರ್ಕಂಡ್ ಮತ್ತು ಕೋತಾನ್ ಈ ಒಂದು ಪ್ರಾಂತ್ಯಗಳನ್ನು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ. ಇದು ಚೀನಾದ ಮೇಲೆ ದಾಳಿ. ನೆಕ್ಸ್ಟ್ ಕಾನಿಷ್ಕನ ಧರ್ಮವನ್ನು ಕುರಿತಾಗಿ ನಾವು ಗಮನಿಸೋದಾದ್ರೆ ಯೂಚಿ ಪಂಗಡಕ್ಕೆ ಸೇರಿದವರಾಗಿದ್ದಂತಹ ಕುಶಾನರು ಬುಡಕಟ್ಟು ಧರ್ಮದ ಸಂಪ್ರದಾಯಗಳನ್ನು ಅನುಸರಣೆ ಮಾಡ್ತಾ ಇದ್ರು. ಯೂಚಿ ಧರ್ಮಕ್ಕೆ ನಾನೀಗಾಗಲೇ ಮೊದಲೇ ಹೇಳಿದ್ದೀನಿ, ಕುಶಾನರು ಯೂಚಿ ಪಂಗಡಕ್ಕೆ ಸೇರಿದವರು ಅಂತ. ಹಾಗಾಗಿ ಇದೇ ಧರ್ಮಕ್ಕೆ ಸೇರಿದಂತಹ ಇವರು, ಬುಡಕಟ್ಟು ಧರ್ಮಕ್ಕೆ ಸೇರಿದಂಥ ಇವರು ಅಲ್ಲಿನ ಸಂಪ್ರದಾಯಗಳನ್ನು ಏನು ಮಾಡ್ತಾ ಇದ್ರು, ಅನುಸರಣೆ ಮಾಡ್ತಾ ಇದ್ರು. ಭಾರತದಲ್ಲಿ ನೆಲೆಸಿದ ನಂತರ ಇವರು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸಿದ್ರು. ಅನಂತರದಲ್ಲಿ ಕಾನಿಷ್ಕನು ಸಹ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದನು. ಕಾಲಾನಂತರದಲ್ಲಿ ಅವನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾರು? ಕಾನಿಷ್ಕ ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಅನಂತರದಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅವನು ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ ಅಲ್ವಾ. ನಾವೀಗಾಗಲೇ ಮೌರ್ಯರಲ್ಲೂ ಕೂಡ ನೋಡಿದ್ದೀವಿ, ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದನ್ನು ನಾವು ನೋಡಿದ್ವಿ. ಅದರ ಜೊತೆಯಲ್ಲಿ ತನ್ನ ಮಗಳು ಮತ್ತು ಮಗನನ್ನು ಕೂಡ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸಿದ್ದನ್ನು ಕೂಡ ಗಮನಿಸಿದ್ವಿ. ಅದೇ ರೀತಿಯಲ್ಲಿ ಕಾನಿಷ್ಕನು ಕೂಡ ಏನು ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕರಿಸೋದ್ರ ಜೊತೆಯಲ್ಲಿ ಅನೇಕ ಕ್ರಮಗಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕೈಗೊಳ್ತಾನೆ. ಹಾಗಾದರೆ ಏನೇನು ಅಂಶಗಳನ್ನು ನಾವು ಗಮನಿಸ್ತೀವಿ? ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಾನಿಷ್ಕ ಕೈಗೊಂಡಂತಹ ಕ್ರಮಗಳಲ್ಲಿ ಮೊದಲನೇದಾಗಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದನು. ಎರಡನೇದಾಗಿ ಹಲವಾರು ಬೌದ್ಧ ವಿಹಾರಗಳು ಮತ್ತು ಮಠಗಳನ್ನು ಈತ ನಿರ್ಮಾಣ ಮಾಡಿದನು. ಮೂರನೇದಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್, ಟಿಬೇಟ್, ಮಧ್ಯ ಏಷ್ಯಾ ಇತರ ರಾಷ್ಟ್ರಗಳಿಗೆ ಕಳುಹಿಸಿದನು. ನಿಯೋಗಗಳನ್ನು ಜಪಾನ್, ಟಿಬೇಟ್ ಮತ್ತು ಮಧ್ಯ ಏಷ್ಯಾದ ಇತರ ರಾಷ್ಟ್ರಗಳಿಗೆ ಕಳುಹಿಸಿದನು. ಕ್ರಿಸ್ತಶಕ 102ರಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗುತ್ತೆ? ಶ್ರೀನಗರದಲ್ಲಿ ಏರ್ಪಾಡು ಮಾಡಲಾಗುತ್ತೆ. ಇದಿಷ್ಟು ಕಾನಿಷ್ಕನ ಸಾಧನೆಗಳು. ಇವುಗಳನ್ನು ನೀಟಾಗಿ ಕೀ ಪಾಯಿಂಟ್ ಮಾಡಿಕೊಂಡು ಓದ್ಕೋಬೋದಾಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಕುಶಾನರಲ್ಲಿ ನಾವು ಇನ್ನೊಂದು ಪ್ರಮುಖ ಅಂಶವನ್ನು ಗಮನಿಸ್ತೀವಿ. ಕುಶಾನರು ಅಂತ ಅಂದ ತಕ್ಷಣ ಅವರ ಗಾಂಧಾರ ಕಲಾ ಶೈಲಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದರೆ ಗಾಂಧಾರ ಕಲಾ ಶೈಲಿಯ ವಿಶೇಷ ಲಕ್ಷಣಗಳು ಏನು? ಕಾನಿಷ್ಕನು ಈ ಒಂದು ಕಲಾಶಾಲೆಯನ್ನು ಮೊದಲಿಗೆ ಪಾಕಿಸ್ತಾನದ ಇಂದಿನ ಗಾಂಧಾರ ಪ್ರಾಂತ್ಯದಲ್ಲಿ ಜಾರಿಗೆ ತಂದನು. ಈ ಒಂದು ಮೊದಲನೇ ಪಾಯಿಂಟ್ ನೋಡೋದಾದರೆ, ಈ ಒಂದು ಕಲಾಶೈಲಿಯಲ್ಲಿ ಆಳೆತ್ತರದ ಅಂದರೆ ಒಬ್ಬ ವ್ಯಕ್ತಿ ಅಷ್ಟು ಎತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿತ್ತು. ಮೊದಲನೇ ವಿಶೇಷ. ಯಾವ ರೀತಿ ಇತ್ತು ಆ ವಿಗ್ರಹಗಳು ಅಂದರೆ, ಆ ವಿಗ್ರಹಗಳನ್ನು ಕೆತ್ತುವಾಗ ದೇಹದ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಇದು ಗಾಂಧಾರ ಕಲೆಯ ಒಂದು ವಿಶೇಷ ಲಕ್ಷಣ. ಹಾಗೆ ಕಲಾ ಕೌಶಲ್ಯದಿಂದ, ಮೂರನೇ ಅಂಶ ನೋಡಿ,
ಕಲಾ ಕೌಶಲ್ಯದಿಂದ ಕೂಡಿದ ಈ ಒಂದು ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಅಥವಾ ಮತ್ತು ನರಿಗೆಗಳು, ಬಟ್ಟೆಯ ಮಡಿಕೆಗಳು ಮತ್ತು ನರಿಗೆಗಳು ತುಂಬ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. 4ನೇ ಒಂದು ಪಾಯಿಂಟ್ ನೋಡಿ, ವಿಗ್ರಹಗಳ ಮೇಲಿರುವ ಆವರಣಗಳ ಮೇಲಿನ ಕೆತ್ತನೆಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಡಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ಹೆಚ್ಚಿಸಲಾಗಿದೆ. 5ನೇ ಅಂಶ, ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಒಂದು ಕಲೆಯ ಪ್ರಮುಖ ಲಕ್ಷಣ. ಇವೆಲ್ಲ ಅಂಶಗಳಲ್ಲಿ ನೀವು ಏನು ನೋಡ್ತೀವಿ, ಇಲ್ಲಿವರೆಗೂ ನಾವು ಬುದ್ಧ ಅಂದ ತಕ್ಷಣ ಸಿಂಪ್ಲಿಸಿಟಿ, ಸರಳತೆಗೆ ಒಂದು ಪ್ರತೀಕ ಅಲ್ವಾ ಬುದ್ಧ ಅಂದರೆ. ನಾವು ನೋಡಿರ್ತಕ್ಕಂಥ ಬುದ್ಧ ಇಲ್ಲಿವರೆಗೂ. ಅನಂತರದಲ್ಲಿ ಯಾವಾಗ ಕುಶಾನರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆಯಲ್ಲಿ ನಾವು ಗಮನಿಸೋದಾದರೆ ಬುದ್ಧನನ್ನು ಆತನ ವಿಗ್ರಹಗಳಿಗೆ ಮೆರುಗು ನೀಡಿ ವಿಶಿಷ್ಟವಾದ ಒಂದು ಲಕ್ಷಣದಲ್ಲಿ ಬುದ್ಧನ ಒಂದು ವಿಗ್ರಹಗಳನ್ನು ಕೆತ್ತನೆ ಮಾಡಿರೋದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್ 6th ಒಂದು ಪಾಯಿಂಟ್, ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಳುಗಚ್ಚು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಹಾಗೆ ಈ ಒಂದು ವಿಗ್ರಹಗಳಲ್ಲಿ ಮುಖ್ಯವಾಗಿ ಈ ಒಂದು ವಿಗ್ರಹಗಳಲ್ಲಿ ಬಳಸಲಾಗಿರ್ತಕ್ಕಂಥ ಒಂದು ತಾಂತ್ರಿಕತೆ ಯಾವ ಶೈಲಿಯದಾಗಿತ್ತು? ತಾಂತ್ರಿಕತೆ, ಟೆಕ್ನಿಕ್ ಗ್ರೀಕ್ ಶೈಲಿಯದಾಗಿತ್ತು. ಆದರೆ ಒಂದು ವಿಗ್ರಹಗಳಲ್ಲಿ ಬಳಕೆಯಾಗಿರ್ತಕ್ಕಂಥ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಕೂಡ ಯಾವುದಾಗಿತ್ತು? ಭಾರತೀಯತೆಯದಾಗಿತ್ತು ಅಥವಾ ಭಾರತೀಯದಾಗಿತ್ತು ಅಲ್ವಾ. ಟೆಕ್ನಿಕನ್ನು ಗ್ರೀಕ್ ಶೈಲಿಯಲ್ಲಿ ಬಳಕೆ ಮಾಡಿದರೆ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಕೂಡ ಭಾರತೀಯತೆದ ಅಥವಾ ಭಾರತೀಯದಾಗಿತ್ತು ಅಂತೇಳಿ ನಾವು ಗಮನಿಸ್ತೀವಿ. ಇದಿಷ್ಟು ಗಾಂಧಾರ ಶಿಲ್ಪಕಲೆಯ ಪ್ರಮುಖ ಲಕ್ಷಣಗಳಾಯಿತು. ಇದಿಷ್ಟು ಕುಶಾನರಲ್ಲಿ ಪ್ರಸಿದ್ಧ ಅರಸ ಕಾನಿಷ್ಕ, ಹಾಗೆ ಆತನ ಒಂದು ಸಾಧನೆಗಳು ಮತ್ತು ಗಾಂಧಾರ ಶಿಲ್ಪಕಲೆಯ ವಿಶಿಷ್ಟ ಲಕ್ಷಣಗಳು ಅಂತ ನಾವು ಗಮನಿಸಿದ್ವಿ. ನೆಕ್ಸ್ಟ್ ಒಂದು ಲೆಸನ್ ನೋಡೋಣ. ಅಧ್ಯಾಯ 4.5 ಗುಪ್ತರು. ಇಲ್ಲಿ ಮುಖ್ಯವಾಗಿ ನಾವು 4ನೇ ಅಧ್ಯಾಯದಲ್ಲೇ ಇವೆಲ್ಲ ಪ್ರಮುಖ ಅಂಶಗಳನ್ನು ನಾವು ಗಮನಿಸ್ತೀವಿ. ಅದರಲ್ಲಿ 4.1, 4.2 ಈ ಥರ ಸಬ್ ಪಾಯಿಂಟ್ಗಳನ್ನು ಇರೋದನ್ನು ಗಮನಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ 4.5 ಬಂದ್ಬಿಟ್ಟು ಗುಪ್ತರಲ್ಲಿ ನಾವು ನೋಡ್ತೀವಿ. ಗುಪ್ತರ ಒಂದು ಕಾಲಘಟ್ಟವನ್ನು ಗಮನಿಸ್ತೀವಿ. ಗುಪ್ತರ ಒಂದು ಕಾಲಘಟ್ಟವನ್ನು ನಾವು ನೋಡೋದಾದರೆ ಸಾಮಾನ್ಯ ಶಕ 300ರಿಂದ 600. ಯಾರ ಕಾಲಘಟ್ಟ ಇದು? ಗುಪ್ತರ ಒಂದು ಕಾಲಘಟ್ಟ ಆಯಿತು. ಗುಪ್ತರ ಬಗ್ಗೆ ಒಂದಷ್ಟು ಅಂಶಗಳನ್ನು ನಾವು ಗಮನಿಸೋದಾದರೆ ಮೌರ್ಯರ ಪತನಾನಂತರ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನಗಳವರೆಗೆ ಯಾವುದೇ ಒಂದು ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಯಾರ ನಂತರದಲ್ಲಿ? ಮೌರ್ಯರ ಪತನಾನಂತರದಲ್ಲಿ ಅಲ್ವಾ. ಅನಂತರ ಸಂಪೂರ್ಣ ಉತ್ತರ ಭಾರತದ ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಂಗಡಣೆ ಆಗಿರುತ್ತೆ. ವಾಕಾಟಕ, ನಾಗ, ಮೌಖರಿ ಮತ್ತು ಗುಪ್ತರಂತಹ ಕೆಲವು ರಾಜಪ್ರಭುತ್ವಗಳಿರುತ್ತೆ. ಅನಂತರ ಲಿಚ್ಚವಿಗಳು, ಯೋಧೇಯರು, ಮಾಳ್ವರು ಮುಂತಾದ ಕೆಲವು ಗಣರಾಜ್ಯಗಳು ಕೂಡ ಇರ್ತದೆ. ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುತ್ತಾರೆ. ಹಾಗೆ ಈ ಒಂದು ಗುಪ್ತರು ಶಕ್ತಿಶಾಲಿಯಾದಂತಹ ಅರಸರಾಗಿ ಹೊರಹೊಮ್ಮುತ್ತಾರೆ. ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿ ಮೌರ್ಯರ ಪತನಾನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಗುಪ್ತರಿಗೆ ಸಲ್ಲುತ್ತದೆ. ಹಾಗಾದರೆ ಇವರ ಒಂದು ಗುಪ್ತರ ಧರ್ಮ, ಸಾಹಿತ್ಯ, ಕಲೆ, ವಿಜ್ಞಾನ, ವಾಸ್ತುಶಿಲ್ಪ ಈ ಒಂದು ಕ್ಷೇತ್ರಗಳಿಗೆ ಅವರು ಅದ್ಭುತವಾದ ಒಂದು ಕೊಡುಗೆಗಳನ್ನು ನೀಡಿದ್ದು ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ನಾವು ಕರಿತೀವಿ. ಸರಿ, ಬನ್ನಿ ಹಾಗಾದರೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗೋಣ. ಹಾಗಾದರೆ ಗುಪ್ತ ಸಂತತಿಯ ಸ್ಥಾಪಕ ಯಾರು? ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತ.
ಸೆಕೆಂಡ್ ಕ್ವಶನು, ಗುಪ್ತ ಶಕೆ ಯಾವಾಗ ಆರಂಭ ಆಯಿತು? ಗುಪ್ತ ಶಕೆ ಕ್ರಿಸ್ತ ಶಕ 320ರಲ್ಲಿ ಆರಂಭವಾಯಿತು. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಅರಿಶೇನ ರಚನೆ ಮಾಡಿದನು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವಂಥ ಶಾಸನ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನು, ಕಾವ್ಯಮೀಮಾಂಸೆ ಕೃತಿಯ ಕರ್ತೃ ಯಾರು? ರಾಜಶೇಖರ ಕಾವ್ಯಮೀಮಾಂಸೆ ಕೃತಿಯ ಕರ್ತೃ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಕ್ವಶನ್ ನೋಡಿ, ಗುಪ್ತರಲ್ಲಿ ಶ್ರೇಷ್ಠ ಅರಸ ಯಾರು? ಗುಪ್ತರಲ್ಲಿ ಶ್ರೇಷ್ಠ ಅರಸ ಸಮುದ್ರಗುಪ್ತ. ಸೆವೆಂತ್ ಒನ್ ಕ್ವಶನು, ಯಾವ ಗುಪ್ತ ಅರಸನನ್ನು ಅಶ್ವಮೇಧ ಯಾಗವನ್ನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ಆಚರಿಸಿದನು. ಕವಿರಾಜ ಎಂಬಂಥ ಒಂದು ಬಿರುದನ್ನು ಹೊಂದಿದವರು ಯಾರು? ಸಮುದ್ರಗುಪ್ತ ಕವಿರಾಜ ಎಂಬಂಥ ಬಿರುದನ್ನು ಹೊಂದಿದ್ದನು. ಶಾಕುಂತಲ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಕಾಳಿದಾಸ ಶಾಕುಂತಲ ಎಂಬ ಕೃತಿಯನ್ನು ರಚಿಸಿದನು. ಆರ್ಯಭಟೀಯ ಎಂಬ ಕೃತಿಯನ್ನು ಬರೆದವರು ಆರ್ಯಭಟೀಯ ಎಂಬ ಕೃತಿಯನ್ನು ಬರೆದವರು ಆರ್ಯಭಟ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು? ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎಂಬಂಥ ಒಂದು ಬಿರುದನ್ನು ಹೊಂದಿದ್ದನು. ಅಮರಕೋಶವನ್ನು ಬರೆದವರು ಯಾರು? ಅಮರಕೋಶವನ್ನು ಬರೆದವರು ಅಮರಸಿಂಹ ಅಮರಕೋಶ ಎಂಬ ಕೃತಿಯನ್ನು ಬರೆದನು. ಬೃಹತ್ ಸಂಹಿತೆಯನ್ನು ಯಾರು ರಚಿಸಿದರು? ವರಹಾಮಿಹಿರ ಬೃಹತ್ ಸಂಹಿತೆ ಎಂಬ ಕೃತಿಯನ್ನು ರಚಿಸಿದನು. ಗೋಕೋಕಿ ಈ ಒಂದು ಕೃತಿಯನ್ನು ಬರೆದವರು ಯಾರು? ಪಾಹಿಯಾನ್ ಗೋಕೋಕಿ ಎಂಬ ಕೃತಿಯನ್ನು ರಚಿಸಿದನು. ಕಿರಾತಾರ್ಜುನೀಯ ಕೃತಿಯನ್ನು ಬರೆದವರು ಯಾರು? ಭಾರವಿ ಕಿರಾತಾರ್ಜುನೀಯ ಕೃತಿಯನ್ನು ಬರೆದನು. ನೆಕ್ಸ್ಟು 16th ಒಂದು ಕ್ವಶನು, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗಿದೆ. 17th ಒಂದು ಕ್ವಶನು, ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡು ಬಂದಿರುವಂತಹ ಸ್ಥಳ ಯಾವುದು? ದೆಹಲಿಯ ಸಮೀಪ ಮೆಹರೌಲಿ ಎಂಬಲ್ಲಿ ದೆಹಲಿಯ ಸಮೀಪ ಮೆಹರೌಲಿ ಎಂಬಲ್ಲಿ ಗುಪ್ತರ ಕಾಲದ ಸ್ತಂಭ ಶಾಸನ ಕಂಡು ಬಂದಿದೆ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳಾಯಿತು. ನೆಕ್ಸ್ಟ್ 2 ವಾಕ್ಯ ಅಥವಾ 2 ಪದದ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ಗುಪ್ತರ 2 ರಾಜಧಾನಿಗಳು ಯಾವುದು? ಗುಪ್ತರ 2 ರಾಜಧಾನಿಗಳು ಯಾವುದು? ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಪಾಟಲಿಪುತ್ರ ಮತ್ತು ಉಜ್ಜಯಿನಿ ಗುಪ್ತರ ಕಾಲದ ಪ್ರಮುಖ 2 ರಾಜಧಾನಿಗಳು. ನೆಕ್ಸ್ಟ್, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು ಮತ್ತು ಅದನ್ನು ಯಾರು ರಚನೆ ಮಾಡಿದರು? ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಮಗೆ ತಿಳಿಸಿಕೊಡುತ್ತದೆ. ಈ ಒಂದು ಸ್ತಂಭ ಶಾಸನವನ್ನು ರಚನೆ ಮಾಡಿದವರು ಯಾರು? ಅರಿಶೇಣನು ಈ ಒಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದನು. ನೆಕ್ಸ್ಟ್, ಗುಪ್ತರ ಕಾಲದ ಇಬ್ಬರು ಪ್ರಮುಖ ಕವಿಗಳನ್ನು ಹೆಸರಿಸಿ. ಯಾರು? ಕಾಳಿದಾಸ ಮತ್ತು ಭಾರವಿ ಗುಪ್ತರ ಕಾಲದ ಪ್ರಸಿದ್ಧ ಕವಿಗಳು. ಕಾಳಿದಾಸನ ಯಾವುದಾದ್ರೂ 2 ಕೃತಿಗಳನ್ನು ತಿಳಿಸಿ. ಕಾಳಿದಾಸನ ಕೃತಿಗಳು ಯಾವ್ಯಾವುದು? ಶಾಕುಂತಲ ಮತ್ತು ಮಾಳವಿಕಾಗ್ನಿಮಿತ್ರ ಕಾಳಿದಾಸನ ಪ್ರಸಿದ್ಧ ಕೃತಿಗಳು. ನೆಕ್ಸ್ಟ್, ಪಾಹಿಯಾನ್ ಯಾರು? ಪಾಹಿಯಾನ್
ಮತ್ತು ಯಾರು ಆತ ಏಕೆ ಭಾರತಕ್ಕೆ ಬಂದನು? ಪಾಹಿಯಾನ್ ಚೀನಾ ದೇಶದ ಯಾತ್ರಿಕ. ಈತ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದನು. ಗುಪ್ತರ ಇತಿಹಾಸ 6 ಕ್ವಶನು. ಗುಪ್ತರ ಇತಿಹಾಸ ತಿಳಿಯಲಿರುವಂತಹ ಯಾವುದಾದ್ರೂ 2 ಮೂಲಾಧಾರಗಳನ್ನು ತಿಳಿಸಿ. ಗುಪ್ತರ ಇತಿಹಾಸವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಮೂಲಾಧಾರಗಳೇನಿದೆ? ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ, ಹರಿಶೇನ ರಚನೆ ಮಾಡಿದ್ದಂಥದ್ದು. ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ, ರಾಜಶೇಖರನ ಕಾವ್ಯ ಮೀಮಾಂಸೆ ಮತ್ತು ಪಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು. ಇವಿಷ್ಟು ಗುಪ್ತರ ಇತಿಹಾಸವನ್ನು ತಿಳಿಯಲಿರ್ತಕ್ಕಂಥ ಪ್ರಮುಖವಾದಂತಹ ಆಧಾರಗಳಾಗಿದೆ. ನೆಕ್ಸ್ಟ್ 7th ಕ್ವಶನ್ನು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ 2 ಉತ್ತರ ಭಾರತದ ರಾಜರನ್ನ ತಿಳಿಸಿ. ಯಾರು? ರಾಜ ನಂದಿನ್, ಬಾಲವರ್ಮನ್. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ 2 ಉತ್ತರ ಭಾರತದ ರಾಜರುಗಳು ರಾಜನಂದಿನ್ ಮತ್ತು ಬಾಲವರ್ಮನ್. ನೆಕ್ಸ್ಟು ಸಮುದ್ರಗುಪ್ತನಿಂದ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ 2 ದಕ್ಷಿಣ ಭಾರತದ ರಾಜರುಗಳನ್ನು ಹೆಸರಿಸಿ. ಇವ್ರು ಯಾರು? ರಾಜನಂದಿನ್ ಮತ್ತು ಬಾಲವರ್ಮನು. ಇವರು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಉತ್ತರ ಭಾರತದ ರಾಜರುಗಳಾಯಿದ್ರು ಅಲ್ವಾ? ರಾಜರುಗಳು ಇವರಾಯಿದ್ರು. ನೆಕ್ಸ್ಟು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ದಕ್ಷಿಣ ಭಾರತದ ರಾಜರುಗಳು ಯಾರಂದರೆ ಕೋಸಲದ ಮಹೇಂದ್ರ, ಕಂಚಿಯ ವಿಷ್ಣುಗುಪ್ತ. ಇವರು ದಕ್ಷಿಣ ಭಾರತದ ಅರಸರು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ದಕ್ಷಿಣ ಭಾರತದ ಅರಸರಾಗಿದ್ದಾರೆ. ನೆಕ್ಸ್ಟ್ 9th ಕ್ವಶನ್ ನೋಡಿ. ಗುಪ್ತರ ಕಾಲದ ಯಾವುದಾದ್ರೂ 2 ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ಗುಪ್ತರ ಕಾಲದ ಪ್ರಸಿದ್ಧಿಯನ್ನು ಪಡೆದಂತಹ ಯಾವುದಾದ್ರೂ 2 ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ಯಾವ್ಯಾವುದಿದೆ? ನಳಂದ, ತಕ್ಷಶಿಲಾ. ನಳಂದ ಮತ್ತು ತಕ್ಷಶಿಲಾ ಇವರ ಕಾಲದ ಪ್ರಮುಖ ವಿಶ್ವವಿದ್ಯಾಲಯಗಳಾಗಿದೆ. ನೆಕ್ಸ್ಟ್ ಒನ್ ವರಹಾಮಿಹಿರ. ವರಹಾಮಿಹಿರನ ಯಾವುದಾದ್ರೂ 2 ಕೃತಿಗಳನ್ನು ಹೆಸರಿಸಿ. ಬೃಹತ್ ಸಂಹಿತೆ ಮತ್ತು ಪಂಚಸಿದ್ಧಾಂತಿಕ. ಬೃಹತ್ ಸಂಹಿತೆ ಮತ್ತು ಪಂಚಸಿದ್ಧಾಂತಿಕ ವರಹಾಮಿಹಿರ ರಚನೆ ಮಾಡಿದಂತಹ ಪ್ರಸಿದ್ಧ ಕೃತಿಗಳಾಗಿದೆ. ನೆಕ್ಸ್ಟ್ 11th ಕ್ವಶನು. ಗುಪ್ತರ ಕಾಲದ ಯಾವುದಾದ್ರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ. ಯಾವ್ಯಾವುದು? ಮಥುರಾ ಮತ್ತು ದೇವಘರ್ ಗುಪ್ತರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳಾಗಿದೆ. ಇವಿಷ್ಟು 2 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳಾಯಿತು. ನೆಕ್ಸ್ಟ್ ನೋಡೋಣ. ಹಾಗಾದರೆ ಲಾಂಗ್ ಕ್ವಶನ್ಗೆ ಆನ್ಸರ್ಸನ್ನು ಗಮನಿಸ್ತಾ ಹೋಗೋಣ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸಿ. ಗುಪ್ತರಲ್ಲಿ ಪ್ರಸಿದ್ಧ ಅರಸ ಯಾರು? ಸಮುದ್ರಗುಪ್ತ ಅಲ್ವಾ? ಸಮುದ್ರಗುಪ್ತನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆ. ಹಾಗೆ ಅವನ ಒಂದು ಸೈನಿಕ ದಿಗ್ವಿಜಯಗಳಿಂದ ತುಂಬ ಪ್ರಸಿದ್ಧಿಯನ್ನು ಆತ ಪಡೆದಿದ್ದಾನೆ. ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಲು ವಿಸ್ತರಣ ಮತ್ತು ಆಕ್ರಮಣಕಾರಿ ನೀತಿಯನ್ನು ಸಮುದ್ರಗುಪ್ತನು ಅನುಸರಿಸಿದನು. ಹಾಗೆ ಅಲಹಾಬಾದ್ ಸ್ತಂಭಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಮತ್ತು ಗುಣಗಳನ್ನು ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡುತ್ತದೆ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿಯಾದಂತಹ ಹರಿಶೇನನು ಈ ಒಂದು ಅಲಹಾಬಾದ್ ಸ್ತಂಭಶಾಸನದ ರಚನೆಕಾರ. ಹಾಗೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಾವು 4 ಭಾಗಗಳಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಉತ್ತರ ಭಾರತದ ದಿಗ್ವಿಜಯ, ಅರಣ್ಯ ರಾಜ್ಯಗಳ ಆಕ್ರಮಣ, ದಕ್ಷಿಣ ಭಾರತದ ದಿಗ್ವಿಜಯ ಅಥವಾ ದಂಡಯಾತ್ರೆ, ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಹೀಗೆ 4 ಭಾಗಗಳಾಗಿ ಸಮುದ್ರಗುಪ್ತನ ದಿಗ್ವಿಜಯವನ್ನು ನಾವು ವಿಂಗಡಿಸಿ ಅಧ್ಯಯನ ಮಾಡ್ತೀವಿ.
ಹಾಗಾದರೆ ಉತ್ತರ ಭಾರತದ ದಂಡಯಾತ್ರೆಯನ್ನು ನಾವು ಕುರಿತು ನೋಡೋದಾದರೆ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ, ಯಾವ ಪ್ರಕಾರ? ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ತನ್ನ ಉತ್ತರ ಭಾರತದ ದಿಗ್ವಿಜಯಗಳಲ್ಲಿ ಮುಖ್ಯವಾಗಿ 9 ಜನ ಅರಸರನ್ನ ಸೋಲಿಸಿದನು. ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ, ಅಲ್ಲಿನ ಪ್ರದೇಶಗಳನ್ನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಆತ ಸೇರ್ಪಡೆ ಮಾಡಿಕೊಂಡನು. ಆ 9 ಜನ ಸೋಲಿಸಲ್ಪಟ್ಟಂತಹ, ಯಾರಿಂದ? ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಉತ್ತರ ಭಾರತದ 9 ಅರಸರು ಯಾರಪ್ಪ ಅಂತಂದರೆ ನಂದಿನ್, ಬಾಲವರ್ಮನ್, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಅಚ್ಯುತ, ಮಾತಿಲ, ರುದ್ರಸೇನ. ಇವರಿಷ್ಟು 9 ಜನ ಅರಸರು, ಉತ್ತರ ಭಾರತದ 9 ಜನ ಅರಸರು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟರು. ನೆಕ್ಸ್ಟ್ ಎರಡನೇದಾಗಿ ಅರಣ್ಯ ರಾಜ್ಯಗಳ ಆಕ್ರಮಣವನ್ನು ಸಮುದ್ರಗುಪ್ತ ಮಾಡ್ತಾನೆ. ಇಲ್ಲಿ ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳಾದಂತಹ ಯಾವ್ಯಾವುದು? ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳು ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಖಂಡ. ಜಬ್ಬಲ್ಪುರ, ರೇವಾ, ನಾಗಪುರ ಮತ್ತು ಬಾಗೇಲ್ಖಂಡಗಳನ್ನು ಈತ, ಆ ಅರಣ್ಯ ಪ್ರದೇಶಗಳನ್ನು ಈತ ಆಕ್ರಮಣವನ್ನು ಮಾಡ್ಕೊಳ್ತಾನೆ. ನೆಕ್ಸ್ಟ್ ದಕ್ಷಿಣದ ದಂಡಯಾತ್ರೆ. ಸಮುದ್ರಗುಪ್ತನು ಉತ್ತರ ಭಾರತದ ದಂಡಯಾತ್ರೆ ಮತ್ತೆ ಅರಣ್ಯ ರಾಜ್ಯಗಳನ್ನು ಆಕ್ರಮಣ ಮಾಡಿಕೊಂಡ ನಂತರದಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮಾಡ್ತಾನೆ. ಹಾಗಾದರೆ ಇಲ್ಲಿ ನೋಡಿ, ಸಮುದ್ರಗುಪ್ತನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ 12 ಜನ ಅರಸರನ್ನ ಸೋಲಿಸಿದನು. ಆದರೆ ಈ ರಾಜರುಗಳನ್ನು ಅವರ ಸ್ಥಾನದಲ್ಲಿಯೇ ಪುನರ್ ನೇಮಕ ಮಾಡಿದನು. ಅವರಿಗೆ ಆ ಒಂದು ಪ್ರದೇಶಗಳನ್ನು ಈತ ಆಕ್ಯುಪೈ ಮಾಡ್ಕೊಳ್ಳಿಲ್ಲ, ಅದರ ಬದಲಾಗಿ ಅವರ ಸ್ಥಾನದಲ್ಲಿಯೇ ಅವರನ್ನು ನೇಮಕ ಮಾಡ್ತಾನೆ. ಈ ಅರಸರುಗಳು ಸಮುದ್ರಗುಪ್ತನ ಸಾಮಂತರಾದರು. ಅದ್ರ ಜೊತೆಯಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೆ ಅವರು ಒಪ್ಕೊಳ್ತಾರೆ. ಇದನ್ನು ಅವನು ಧರ್ಮ ವಿಜಯ ಅಂತೇಳಿ ಕರೀತಾನೆ. ಆ 12 ಜನ ದಕ್ಷಿಣ ಭಾರತದ ಅರಸರುಗಳು ಯಾರು ಅಂದರೆ ಕೋಸಲದ ಮಹೇಂದ್ರ, ಮಹಾಕಾಂತಾರದ ವ್ಯಾಘ್ರರಾಜ, ಕೌರಾಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿದತ್ತ, ಕಂಚಿಯ ವಿಷ್ಣುಗೋಪ, ಹಾಗೆ ವೆಂಗಿಯ ಅಸ್ತಿ ವರ್ಮನ್. ಇವರೆಷ್ಟು ಜನ ದಕ್ಷಿಣ ಭಾರತದಲ್ಲಿ 12 ಜನ ಅರಸರು ಸಮುದ್ರಗುಪ್ತನಿಗೆ ಸೋತು ಶರಣಾಗಿ ಅವನ ಸಾಮಂತರಾಗಿ ಕಪ್ಪ ಕಾಣಿಕೆಗಳನ್ನು ಕೊಡೋದಕ್ಕೆ ಒಪ್ಕೊಳ್ತಾರೆ ಅಂತ ನಾವು ತಿಳ್ಕೊಬೋದಾಗಿದೆ. ನೆಕ್ಸ್ಟ್ ನೋಡಿ, ಸಮುದ್ರಗುಪ್ತನ ದಿಗ್ವಿಜಯಗಳಲ್ಲಿ 4ನೇ ಒಂದು ಪಾಯಿಂಟ್ ಏನಂದರೆ ಗಡಿ ರಾಜ್ಯಗಳ ಮೇಲೆ ಆಕ್ರಮಣ. ಸಮುದ್ರಗುಪ್ತನು ಗಡಿ ರಾಜ್ಯಗಳ ಮೇಲೆ ದಾಳಿ ಮಾಡಿ ಹಲವಾರು ರಾಜ್ಯಗಳನ್ನು ವಶಪಡಿಸ್ಕೊಳ್ತಾನೆ. ಅವುಗಳೆಂದರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ, ಪಂಜಾಬಿನ ಕತ್ರಿಪುರ, ಹಾಗೆ 4ನೇದಾಗಿ ರೋಹಿಲ್ಖಂಡ. ಇವಿಷ್ಟು 4 ಗಡಿ ರಾಜ್ಯಗಳನ್ನು ಸಮುದ್ರಗುಪ್ತ ವಶಪಡಿಸ್ಕೊಳ್ತಾನೆ. ಈ ಒಂದು ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥಕವಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಆತನನ್ನು ಹಾಗಾಗಿ ಏನಂತ ಕರೀತಾರೆ? ಅಶ್ವಮೇಧ ಪರಾಕ್ರಮ ಎಂಬ ಒಂದು ಬಿರುದನ್ನು ಕೂಡ ಸಮುದ್ರಗುಪ್ತನಿಗೆ ನೀಡಲಾಗುತ್ತದೆ. ಹಾಗೆ ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಕೂಡ ಈತ ಈ ಒಂದು ನೆನಪಿಗಾಗಿ ಹೊರಡಿಸ್ತಾನೆ. ಅದರ ಜೊತೆಯಲ್ಲಿ ಸಮುದ್ರಗುಪ್ತನು ಕೇವಲ ಅರಸನಷ್ಟೇ ಅಲ್ಲದೆ ಪ್ರಸಿದ್ಧ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನು ಕೂಡ ಆಗಿದ್ದ. ಆದ್ದರಿಂದ ಈತನನ್ನ ಕವಿರಾಜ ಎಂಬ ಬಿರುದನ್ನು ಕೂಡ ಹೊಂದಿದ್ದ ಅಂತೇಳಿ ನಾವು ಕರಿತೀವಿ. ಇವೆಲ್ಲ ಅಂಶಗಳಿಂದ ನಾವು ಅಶ್ವಮೇಧ ಯಾಗವನ್ನು ಮಾಡಿದ್ರಿಂದ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಸಮುದ್ರಗುಪ್ತ ಧರಿಸ್ತಾನೆ. ಹಾಗೆ ಆತ ಕೇವಲ ಅರಸ ಅಷ್ಟೇ ಆಗಿರಲಿಲ್ಲ, ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನು ಕೂಡ ಆಗಿದ್ರಿಂದ ಆತನಿಗೆ ಕವಿರಾಜ ಎಂಬಂಥ ಒಂದು ಬಿರುದನ್ನು ಕೂಡ ನೀಡಲಾಗುತ್ತೆ.
ಇದಿಷ್ಟು ಸಮುದ್ರಗುಪ್ತನ ದಿಗ್ವಿಜಯಗಳು. ನೆಕ್ಸ್ಟ್ ಒಂದು ಲಾಂಗ್ ಕ್ವಶನ್ ಇದೆ, ಗಮನಿಸಿ. ಒಟ್ಟಾರೆಯಾಗಿ ಗುಪ್ತರ ಕಾಲವನ್ನು ನಾವು ಇಲ್ಲಿ ಈ ಒಂದು ಅಂಶಗಳಲ್ಲಿ ಗಮನಿಸ್ತೀವಿ. ಅಂದರೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತೇಳಿ ನಾವು ಯಾಕೆ ಕರಿತೀವಿ ಅಲ್ವಾ? ಯಾಕೆ ಕರಿತೀವಿ ಅನ್ನೋಂಥ ಅಂಶಗಳಿಗೆ ಉದಾಹರಣೆಯಾಗಿ ಅನೇಕ ಪಾಯಿಂಟ್ಸ್ಗಳನ್ನು ಈ ಒಂದು ಕೆಳಗಿನಂತೆ ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾದರೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ. ಏನು ವಿಶೇಷತೆ? ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಈ ಒಂದು ಯುಗದ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಇತಿಹಾಸಕಾರರಾದಂತಹ ಡಾಕ್ಟರ್ ಸ್ಮಿತ್ ರವರು ಇವರ ಒಂದು ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಗುಪ್ತರ ಕಾಲದ ಸುವರ್ಣ ಯುಗ ಅಂತೇಳಿ ಕರಿತೀವಿ ಅಂತ ಓಕೆ, ಬಟ್ ಯಾರು ಕರೆದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಯಾರು ಕರೆದಿದ್ದಾರೆ? ಡಾಕ್ಟರ್ ಸ್ಮಿತ್ ರವರು ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಇವರ ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವರ ಸಾಧನೆ ಅಸಾಮಾನ್ಯವಾಗಿದೆ. ಹಾಗಾಗಿ ಇವರ ಒಂದು ಕಾಲವನ್ನು ಸುವರ್ಣ ಯುಗ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದಷ್ಟು ಪುಷ್ಟಿ ಕೊಡ್ತಕ್ಕಂಥ ವಿಚಾರಗಳನ್ನು ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಪುನರುತ್ಥಾನ ಗುಪ್ತ ಯುಗದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದ್ದು, ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಆದಾಗ್ಯೂ ಬೇರೆ ಧರ್ಮಗಳಾದಂತಹ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆಯೂ ಕೂಡ ತುಂಬ ಸಹಿಷ್ಣುತಾ ಭಾವನೆಯನ್ನು ಹೊಂದಿದ್ರು ಅಂತೇಳಿ ನಾವು ಗಮನಿಸ್ಬೋದು. ಹಾಗೆ ಹಿಂದೂ ಧರ್ಮವು ಗುಪ್ತರ ರಾಜಧರ್ಮವಾಗಿತ್ತು. ಶಿವ, ವಿಷ್ಣು, ಶಿವ, ದುರ್ಗಾ ಆರಾಧನೆ ತುಂಬ ಜನಪ್ರಿಯತೆಯನ್ನು ಗಳಿಸಿತ್ತು ಗುಪ್ತರ ಕಾಲದಲ್ಲಿ. ಹಾಗೆ ಗುಪ್ತರ ಅರಸರು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿದರು. ಇವರ ಒಂದು ಅವಧಿಯಲ್ಲಿ ಹಲವಾರು ವಿಷ್ಣು ಮತ್ತು ಇನ್ನಿತರ ದೇವಾಲಯಗಳು ಕೂಡ ನಿರ್ಮಾಣ ಆಯಿತು. ಶೈವ ಮತ್ತು ಶಾಕ್ತ ಪಂಥಗಳು ಕೂಡ ಜನಪ್ರಿಯತೆಯನ್ನು ಗಳಿಸಿದವು. ಗುಪ್ತ ಅರಸರು ಪರಮ ಭಾಗವತ ಎಂಬ ಬಿರುದುಗಳನ್ನು ಹೊಂದಿದ್ರು. ಇದಿಷ್ಟು ಗುಪ್ತರ ಒಂದು ಕಾಲದ ಮುಖ್ಯವಾಗಿ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಸಂಬಂಧಪಟ್ಟಂಥ ಅಂಶಗಳಾಯಿತು. ನೆಕ್ಸ್ಟ್ ಗುಪ್ತರ ಕಾಲದ ಶಿಕ್ಷಣ ಯಾವ ರೀತಿ ಇತ್ತು ಅಂತೇಳಿ ನಾವು ನೋಡ್ತಾ ಹೋಗೋಣ. ಗುಪ್ತರ ಒಂದು ಅವಧಿಯಲ್ಲಿ ಶಿಕ್ಷಣ ತುಂಬ ಪ್ರವರ್ಧಮಾನಕ್ಕೆ ಬಂದಿತ್ತು. ಹಾಗೆ ರಾಜರೇ ಸ್ವತಃ ವಿದ್ವಾಂಸರಾಗಿದ್ದರು, ಶಿಕ್ಷಣವನ್ನು ಪಡೆದಂಥ ತಜ್ಞರಿದ್ದರು. ಇವರ ಒಂದು ಶಿಕ್ಷಣಕ್ಕೆ ವಿಶೇಷ ಗಮನವನ್ನು ಇವರೆಲ್ಲ ನೀಡಿದರು. ಇವರ ಒಂದು ಕಾಲದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಕೂಡ ಇದ್ವು ಅಂತೇಳಿ ನಾವು ಗಮನಿಸ್ತೀವಿ. ಉದಾಹರಣೆಗೆ ನಳಂದ, ತಕ್ಷಶಿಲಾ, ಅಜಂತ ಮತ್ತು ಸಾರನಾಥ ಮೊದಲಾದವುಗಳು ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಆಗಿವೆ. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮುಖ್ಯ ವಿಷಯಗಳಾದಂತಹ ಏನೇನು ವಿಷಯಗಳನ್ನು ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣಿಕ ಕೇಂದ್ರಗಳಲ್ಲಿ ಕಲಿಸ್ತಾ ಇದ್ರು ಅಂದರೆ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ಇವುಗಳನ್ನು ಇಲ್ಲಿ ಬೋಧಿಸಲಾಗ್ತಾ ಇತ್ತು. ಇದಿಷ್ಟು ಗುಪ್ತರ ಕಾಲದ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು. ನೆಕ್ಸ್ಟ್ ಗುಪ್ತರ ಕಾಲದ ಸಾಹಿತ್ಯ. ಶ್ಲೋಕ ರೂಪದಲ್ಲಿದ್ದಂತಹ ವೇದಗಳನ್ನು ಒಳಗೊಂಡಂತೆ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಕಾಲದಲ್ಲಿ ಬರವಣಿಗೆಯ ರೂಪಕ್ಕೆ ತರಲಾಯಿತು. ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದೂ ಕೂಡ ಕರಿತೀವಿ. ಈ ಒಂದು ಅಂಶವನ್ನು ಆಧಾರವಾಗಿಟ್ಕೊಂಡು, ಅಂದರೆ ಶ್ಲೋಕಗಳಲ್ಲಿ ಇದ್ದಂತಹ ಶ್ಲೋಕ ರೂಪದಲ್ಲಿದ್ದಂತಹ ವೇದಗಳನ್ನು, ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಕಾಲದಲ್ಲಿ ಏನು ಮಾಡಿದರು? ಬರವಣಿಗೆಯ ರೂಪಕ್ಕೆ ತಂದರು. ಸೊ ಹಾಗಾಗಿ ಇವರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕೂಡ ಕರಿತೀವಿ. ಹಾಗೆ ಸಮುದ್ರಗುಪ್ತನ ಕೇವಲ ಅರಸನಷ್ಟೇ ಆಗಿರಲಿಲ್ಲ, ಆತ ಒಬ್ಬ ಪ್ರಸಿದ್ಧ ಕವಿ ಮತ್ತು ವಿದ್ವಾಂಸ ಕೂಡ ಆಗಿದ್ದು ಸಾಹಿತ್ಯದ ಬೆಳವಣಿಗೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಆತ ನೀಡಿದನು. ನೆಕ್ಸ್ಟು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ನವರತ್ನರೆಂಬಂತಹ ಕವಿಗಳು ಹೆಸರುವಾಸಿಯಾಗಿದ್ದು 9 ಜನ ಕವಿಗಳು ವಿದ್ವಾಂಸರು ಇದ್ರು ಅಂತೇಳಿ ನಾವು ಗಮನಿಸ್ತೀವಿ. ಇಲ್ಲಿ ಎರಡನೇ
ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರೆಂಬಂತಹ ಪ್ರಸಿದ್ಧ 9 ಜನ ಕವಿಗಳು ಇದ್ರು. ಹಾಗೆ ಈ ನವರತ್ನರಲ್ಲಿ ಪ್ರಸಿದ್ಧರಾದಂಥವ್ರು ಯಾರಂದ್ರೆ ಕಾಳಿದಾಸನು ಪ್ರಾಚೀನ ಭಾರತದ ಅತ್ಯಂತ ಶ್ರೇಷ್ಠ ಕವಿ ಹಾಗೂ ನಾಟಕಗಾರನಾಗಿದ್ದನು. ಆತನ ಪ್ರಸಿದ್ಧ ಕೃತಿಗಳು ಯಾವ್ಯಾವುದಂದ್ರೆ ಮಾಳವಿಕಾಗ್ನಿಮಿತ್ರ, ಶಾಕುಂತಲ, ರಘುವಂಶ, ಕುಮಾರ ಸಂಭವ, ಮೇಘದೂತ ಮತ್ತು ಋತು ಸಂಹಾರ. ಇದಿಷ್ಟು ಕಾಳಿದಾಸನ ಪ್ರಸಿದ್ಧ ಕೃತಿಗಳು. ನೆಕ್ಸ್ಟ್ ಈ 9 ಜನ ಕವಿಗಳು ಮತ್ತು ಅವರ ಒಂದು ಕೃತಿಗಳನ್ನು ನಾವು ಗಮನಿಸೋಣ. ವೆರಿ 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 ಇಂಪಾರ್ಟೆಂಟ್. ಇವೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ, ತುಂಬ ಪ್ರಮುಖವಾದ ಅಂಶಗಳಾಗಿರುತ್ತೆ. ನೋಡಿ, ಈ 9 ಜನ ಕವಿಗಳು ಮತ್ತೆ ಅವರ ಕೃತಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಾಕುಂತಲ ಪ್ರಸಿದ್ಧ ಕೃತಿ, ಕಾಳಿದಾಸ ಪ್ರಸಿದ್ಧ ಕೃತಿ ಶಾಕುಂತಲ. ವರಹಾಮಿಹಿರ ಬೃಹತ್ ಸಂಹಿತೆ, ಘಟಕರ್ಪರ ಕಾವ್ಯ, ವರರುಚಿ ವ್ಯಾಕರಣ, ಅಮರಸಿಂಹನ ಅಮರಕೋಶ, ಧನ್ವಂತ್ರಿ ಆಯುರ್ವೇದ ನಿಘಂಟು, ಶಂಕು ಶಿಲ್ಪಶಾಸ್ತ್ರ ಕ್ಷಪಣಕ ಜ್ಯೋತಿಷ್ಯ ಶಾಸ್ತ್ರ, ವೇತಾಲ ಭಟ್ಟ ಮಂತ್ರಶಾಸ್ತ್ರ. ಇವರು 9 ಜನ ಪ್ರಸಿದ್ಧ ಕವಿಗಳು. ಯಾರ ಆಸ್ಥಾನದಲ್ಲಿದ್ರು? 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಪ್ರಸಿದ್ಧ ನವರತ್ನರು ಅಂತೇಳಿ ನಾವು ಕರಿತೀವಿ. ಅವರ ಜೊತೆಯಲ್ಲಿ ಗುಪ್ತರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ಕವಿಗಳು ಮತ್ತೆ ಅವರ ಒಂದು ಕೃತಿಗಳು ಯಾವ್ಯಾವುದು ಅಂತ ನೋಡೋಣ. ಮುಖ್ಯವಾಗಿ ಇಲ್ಲಿ ಗಮನಿಸಿ, ಯಾರ್ಯಾರಿದ್ರು? ಶೂದ್ರಕ ಬರೆದಂಥ ಕೃತಿ ಮೃಚ್ಛಕಟಿಕ, ಭಾರವಿ ಕಿರಾತಾರ್ಜುನೇಯಂ, ದಂಡಿಯ ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರ ರಾಕ್ಷಸ, ವಿಷ್ಣು ಶರ್ಮನ ಪಂಚತಂತ್ರ, ಚರಕ ಸಂಹಿತೆ, ಸುಶ್ರುತ ಸಂಹಿತ, ಅಮರಸಿಂಹನ ಅಮರಕೋಶ. ಸೊ ಇವಿಷ್ಟು ಪ್ರಸಿದ್ಧ ಗುಪ್ತರ ಕಾಲದಲ್ಲಿದ್ದಂತಹ ಕವಿಗಳು ಮತ್ತೆ ಅವರ ಪ್ರಸಿದ್ಧ ಪ್ರಮುಖವಾದಂಥ ಕೃತಿಗಳು. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಆಲ್ಮೋಸ್ಟ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇವೆಲ್ಲ. ಇವುಗಳನ್ನು ನೀಟಾಗಿ ಪಾಯಿಂಟ್ಔಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಗುಪ್ತರ ಕಾಲದ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ. ಗುಪ್ತರ ಕಾಲದಲ್ಲಿ ಪ್ರಸಿದ್ಧವಾಗಿ ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರಗಳಲ್ಲಿ ಅದ್ಭುತವಾದಂಥ ಒಂದು ಪ್ರಗತಿಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಆರ್ಯಭಟನು ಈ ಕಾಲದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ, ಖಗೋಳ ವಿಜ್ಞಾನಿ ಕೂಡ ಆಗಿದ್ದ. ಈತನ ಪ್ರಸಿದ್ಧ ಕೃತಿಗಳು ಯಾವುದಪ್ಪ ಅಂತಂದರೆ ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ. ಇವು ಆರ್ಯಭಟನ ಪ್ರಸಿದ್ಧ ಕೃತಿಗಳಾಗಿದೆ. ಆರ್ಯಭಟನು ದಶಮಾಂಶ ಪದ್ಧತಿಯ ಬಗ್ಗೆ ವಿವರಿಸಿದ್ದಾನೆ. ನೆಕ್ಸ್ಟ್ ಇನ್ನೊಬ್ಬ ಪ್ರಸಿದ್ಧ ಕವಿ ಬ್ರಹ್ಮಗುಪ್ತ. ಈತನು ಶೂನ್ಯದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದ್ದಾನೆ. ನೆಕ್ಸ್ಟ್ ವರಹಾಮಿಹಿರ ಪಂಚಸಿದ್ಧಾಂತಿಕ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನೆ. ಬೃಹತ್ ಜಾತಕ ಹಾಗೆ ಲಘು ಜಾತಕಗಳನ್ನು ಕೂಡ ಈತ ಬರೆದಿದ್ದಾನೆ. ಯಾರು? ವರಹಾಮಿಹಿರ. ನೆಕ್ಸ್ಟ್ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಚರಕ ಮತ್ತು ಸುಶ್ರುತ, ಚರಕ ಸಂಹಿತೆ ಹಾಗೆ ಸುಶ್ರುತ ಸಂಹಿತೆಗಳು ಪ್ರಮುಖ ಕೃತಿಗಳಾಗಿದೆ. ಧನ್ವಂತರಿಯನ್ನ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಇವಿಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಗುಪ್ತರ ಕಾಲದಲ್ಲಿ ಇವರು ನೀಡಿರ್ತಕ್ಕಂಥ ಕೊಡುಗೆಗಳು. ನೆಕ್ಸ್ಟ್ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಗುಪ್ತರ ಕೊಡುಗೆ. ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನಾತ್ಮಕ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಅಭಿವೃದ್ಧಿಯಾದವು ಅಂತ ಹೇಳ್ಬೋದು ಅಲ್ವಾ. ಹಾಗಾಗಿ ಗುಪ್ತರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳು ಯಾವ್ಯಾವುದಿತ್ತು ಅಂತ ನಾವು ನೋಡೋದಾದ್ರೆ ಮುಖ್ಯವಾಗಿ ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ. ಇವು ಗುಪ್ತರ ಕಾಲದ ಪ್ರಸಿದ್ಧ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು. ಗುಪ್ತರ ಕಾಲದ ಪ್ರಸಿದ್ಧ ದೇವಾಲಯಗಳು ಯಾವುವು ಅಂದರೆ ದೇವಗರ್ನ ದಶಾವತಾರ ದೇವಾಲಯ, ಭೂಮಾರದ ಶಿವ ದೇವಾಲಯ, ಬಿಟರ್ಗಾವ್ನ ಇಟ್ಟಿಗೆ ದೇವಾಲಯ. ಇವು ಗುಪ್ತರ ಕಾಲದ ಪ್ರಸಿದ್ಧ ದೇವಾಲಯಗಳಾಗಿದೆ. ನೆಕ್ಸ್ಟ್ ಗುಪ್ತರು ಚಿತ್ರಕಲೆಗೆ ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಜೊತೆಯಲ್ಲಿ ಅಜಂತಾದಲ್ಲಿ ಕೂಡ
ಹಲವಾರು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿರೋದ್ರ ಬಗ್ಗೆ ನಮಗೆ ತಿಳಿದು ಬರ್ತದೆ. ಹಾಗೆ ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಚಿತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸೊ ಇದಿಷ್ಟು ಗುಪ್ತರ ಕಾಲದ ಸಂಪೂರ್ಣವಾದಂತಹ ವಿವರಣೆಯಾಗಿತ್ತು. ಗುಪ್ತರ ಪ್ರಸಿದ್ಧ ಅರಸ ಸಮುದ್ರಗುಪ್ತ, ಹಾಗೆ ಸಮುದ್ರಗುಪ್ತನ ದಿಗ್ವಿಜಯಗಳು ಮತ್ತು ಗುಪ್ತರ ಕಾಲವನ್ನು ಯಾಕೆ ಸುವರ್ಣಯುಗ ಅಂತೇಳಿ ನಾವು ಕರಿತೀವಿ, ಅದರ ಆ ಒಂದು ಅಂಶಕ್ಕೆ ಪುಷ್ಟಿಯನ್ನು ನೀಡ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವುದಿತ್ತು ಅಲ್ವಾ. ಅವರ ಕಾಲದ ಒಂದು ಧರ್ಮ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ, ಸಾಹಿತ್ಯ ಅಲ್ವಾ, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವೆಲ್ಲ ಅಂಶಗಳಿಗೆ ಯಾವ ರೀತಿ ಒತ್ತನ್ನು ನೀಡಿದ್ರು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ 1 ಮಾರ್ಕ್ಸು 2 ಮಾರ್ಕ್ಸು ಮತ್ತು ಲಾಂಗ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಾಗಿದೆ. ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ, ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಬೇರೆ ಏನಾದರೂ ಇದಲ್ಲದೆ ಬೇರೆ ಏನಾದರೂ ವಿಚಾರಗಳು ಹೇಳಬೇಕು ಅನ್ನೋದಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರಾ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮೊದಲು ಬಂದು ನಾನು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.